ಅವರೇ ತಾನೇ ಗೌರ್ಮೆಂಟ್ ಅವರೇ. ಅವ್ರು ಮರ್ತೋಗ್ಬಿಟ್ಟವ್ರ ಅಷ್ಟು ಬೇಗ. ಇನ್ನೂ 2 ವರ್ಷ ಐತೆ ಅವ್ರದ್ದು. ಇವಾಗ ಸರ್ಕಾರ ಹೋಯ್ತು ಅಂತ ಹೇಳ್ಕೊಂಬಿಟ್ಟವ್ರ. ಅವರೇ ಕೊಡೋದು. ಬರೀಲಿ, ಲೆಟರ್ ಬರೀಲಿ. ಅವರು NIಗೆ ಕೊಡಬೇಕು ಅಂತ ಬರೆದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಮ್ದೇನು ವಿರೋಧ ಇಲ್ಲ, ಕೊಡ್ಲಿ. ನಾವಿವತ್ತು ಅದಿಗೆ ಹೇಳಿದಿರಿ, ನೀವು ಯಾವುದೇ ಕೊಲೆ ಆದ್ರೂ ಕೋಮು ಗಲಭೆ, ಕೋಮು ಅಂತ ಹಾಕ್ಬೇಡಿ. ಕೊಲೆ ಆದ ತಕ್ಷಣ ಅದಕ್ಕೆ ರೀಸನ್ ಏನು ಅಂತ ಹುಡುಕಿ ಅಂತ ಹೇಳಿದಿರಿ ನಾವು. ಮೊನ್ನೆ ಕೊಲೆ ಆಯ್ತಲ್ಲ ಇದು ಬಂಟ್ವಾಳದ್ದು. ನೀವು ಕೋಮು ಗಲಭೆ, ಕೋಮು ಕೊಲೆ ಅಂತ ಹಾಕ್ಬೇಡಿ. ಸತ್ಯ ಸಂಗತಿಯನ್ನು ಹುಡುಕಿ ಅಲ್ಲಿ ಹಳ್ಳಿಗೆ ಹೋಗಿ ಹೇಳ್ತಾರೆ ಅಂತ ಹೇಳಿದಿರಿ ನಾವು. ಅದನ್ನು ಡಿಮ್ಯಾಂಡ್ ಮಾಡಿದಿರಿ. ಈ ಕೊಲೆ ಕೇಸನ್ನು ನಾವು ಡಿಮ್ಯಾಂಡ್ ಮಾಡಿದಿರಿ. ನೀವು ಸರಿಯಾದಂತ ಕಾರಣಗಳನ್ನ ತಿಳಿಸಬೇಕು ರಾಜ್ಯದ ಜನತೆಗೆ ಅಂತ ಹೇಳಿದಿರಿ ನಾವು. ಏನ್ ಕಾರಣ, ಅದಕ್ಕೆ ಕೊಲೆ ಆಗಕ್ಕೆ ಕಾರಣ ಏನು? ನಮ್ಮ ಪ್ರಕಾರ ಅದು ಕೋಮು ಗಲಭೆ ಅಲ್ಲ ಅಂತಾನೆ ಹೇಳಿದಿರಿ ನಾವು. ಹಿಂದೂ ಮುಸ್ಲಿಂ ಅಲ್ಲ ಅನ್ನೋ ಮಾತನ್ನು ಹೇಳಿದಿರಿ. ಅದು ಹರಿಪ್ರಸಾದ್ ಅವರ ದೃಷ್ಟಿಯಲ್ಲಿ ಅದಿಲ್ಲದೆ ಇರ್ಬೋದು, ಆದರೆ ರಾಜ್ಯದ ಜನರ ದೃಷ್ಟಿಯಲ್ಲಿ ಬಹುಸಂಖ್ಯಾತರ ಹಿಂದೂಗಳ ದೃಷ್ಟಿಯಲ್ಲಿ ಅದನ್ನ NI ಕೊಡಬೇಕು. ಇದರಲ್ಲಿ ವಿದೇಶಿ ಕೈವಾಡ ಇದೆ, ಹಣ ಎಲ್ಲಿಂದ ಬಂತು, ಸುಪಾರಿ ಯಾರು ಕೊಟ್ಟವರು, ಇವೆಲ್ಲನೂ ಕೂಡ ತನಿಖೆ ಆಗಬೇಕು. ತಮಗೂ ಗೊತ್ತಿದೆ, ಹರಿಪ್ರಸಾದ್ ಅವರು ಗೊತ್ತಿಲ್ಲ ನನಗೆ ಅವರು ಎಷ್ಟು ಲೆವೆಲ್ ಲೀಡ್ರು ಅಂತ. ಅವ್ರ ಲೆವೆಲ್ ಗೊತ್ತಿಲ್ಲ. ನಮ್ಮ ಡೆಪ್ಟಿ CM ಇದಾರಲ್ಲ, ಯಾರು DK ಶಿವಕುಮಾರ್ ಸಾಹೇಬ್ರು, ಡೆಪ್ಟಿ CM, ಅವರೇನು ಹೇಳಿದ್ರು, ಕುಕ್ಕರ್ ಬ್ಲಾಸ್ಟ್ ಮಾಡಿದವ್ರು ನಮ್ಮ ಬ್ರದರ್ಸ್ ಅಂದ್ಬಿಟ್ರು. ಒಳ್ಳೆಯರು ಪಾಪ, ಅವ್ರನ್ನೆಲ್ಲ ಕದೀಮರು ಅಂತ ಇದ್ದಾರೆ BJPರು ಅಂತ. ತನಿಖೆ ಮಾಡಿದಾಗ ಅವನು ಇಡೀ ದೇಶದಲ್ಲಿ ಬಾಂಬ್ ಹಾಕಕ್ಕೆ 5-6 ಕಡೆ ಬಾಂಬ್ ಹಾಕಕ್ಕೆ ರೆಡಿ ಮಾಡಿದ್ದ ಅಂತವನ್ನ ಬ್ರದರ್ಸ್ ಅಂತರು. ಅದಕ್ಕೆ ಕಾಂಗ್ರೆಸ್ ಅವರು ಅವ್ರ ಬ್ರದರ್ಸ್ಗಳ ಬಗ್ಗೆ ಬಹಳ ಪ್ರೀತಿ. ಅಧ್ಯಕ್ಷರು ಇದ್ದಾರೆ, ಹೇಳ್ತಾರೆ. ಹೇಳಲ್ಲ ಏನಂದ್ರೆ ನಾಳೆ ಅಲ್ಲಿ ಬೆಂಗಳೂರಲ್ಲಿ ಮಾತಾಡ್ತೀನಿ. ಅದು ದೊಡ್ಡ ಲಿಸ್ಟ್. ನಾಳೆ ಅದ್ರ ಬಗ್ಗೆ ನಮ್ಮ ನಾಯಕರು ಪ್ರೆಸ್ ಮೀಟ್ ಮಾಡ್ತಾರೆ. ದೊಡ್ಡ ಲಿಸ್ಟ್ ಇದೆ. ಅರ್ಧ ಗಂಟೆ 3/4 ಗಂಟೆ ಬೇಕು. ದಾಖಲೆ ತಂದಿದ್ದೀನಿ. ಇದರದಿದ್ದ ಇಲ್ಲಿ ಇವತ್ತು ಈಗಾಗಲೇ ನಾವು ನಮ್ಮ ಕಾರ್ಯಕರ್ತರ ಜೊತೆ ಸುಮಾರು 1,500 ಜನ ಕಾರ್ಯಕರ್ತರ ಜೊತೆ ಸಂವಾದ ಕಾರ್ಯಕ್ರಮ ಮಾಡಿದಿರಿ. ನಾವೇನಾದರೂ ಈ ಅಧಿಕಾರಿ ವರ್ಗ ಇದೇ ರೀತಿ ಮುಂದುವರೆದ್ರೆ ಅದಕ್ಕೆ ಏನು ಕ್ರಮ ಮಾಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ರೂಪುರೇಖೆಗಳನ್ನು ಫಿಕ್ಸ್ ಮಾಡಿದ್ದಾರೆ. ಅದನ್ನು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಆ ಮಟ್ಟಕ್ಕೆ ತಗೊಂಡೋಗಕ್ಕೆ ಬಿಡಬೇಡಿ, ಇದನ್ನ ನಾವು ಇಲ್ಲಿಗೆ ಬಿಡಲ್ಲ, ನಾವು ನೀವೇನೇ ಮಾಡಿದ್ರು ನಮ್ಮ ಕಾರ್ಯಕರ್ತರ ಜೊತೆ ನಿಲ್ತೀರಿ ಅಂತ ನಮ್ಮ ಹೇಳಿದಿರಿ ನಾವು. ಅವರೇನಾದರೂ ತಿರ್ಗಾ ಇದೇ ಚಾಳಿ ಮಾಡಿದ್ರೆ ನಾವು ಇದರ ವಿರುದ್ಧ ದೊಡ್ಡ ಹೋರಾಟ, ಆಂದೋಲನವನ್ನ ಪ್ರಾರಂಭ ಮಾಡ್ತೀವಿ.